ವಿದ್ಯಾಭ್ಯಾಸ ಮುಗಿಸಿ ಜಗತ್ತಿನ ಮೂಲೆ ಮೂಲೆಯಲ್ಲಿದ್ದರೂ ಬಾಲ್ಯದ ನೆನಪುಗಳು ಮತ್ತು ವಿದ್ಯಾಬುದ್ಧಿ ಕಲಿಸಿದ ಅಕ್ಷರ ದೇಗುಲ ಯಾವತ್ತೂ ಮನಸ್ಸಿಂದ ಮರೆಯಾಗಲ್ಲ. ತಾನು ಬೆಳೆದ ನೆಲ, ಕಲಿತ ಶಾಲೆ ಮತ್ತು ಹಾದಿ ತೋರಿಸಿದ ಗುರುಗಳನ್ನು ಸ್ಮರಿಸುವುದು ನಮ್ಮ ಸಂಸ್ಕೃತಿಯ ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಪರಂಪರೆಯಾಗಿದೆ. ಕನಕಪುರ ನಗರದ ಹೆಮ್ಮೆಯ ಶಿಕ್ಷಣ ಸಂಸ್ಥೆಯಾದ ಎಸ್ ಕರಿಯಪ್ಪ ಶಿಕ್ಷಣ ಸಂಸ್ಥೆ ಆವರಣ ಇತ್ತೀಚೆಗೆ ಇಂತಹದ್ದೇ ಒಂದು ಅದ್ಭುತ ಭಾವನಾತ್ಮಕ ಮತ್ತು ಚಾರಿತ್ರಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 90 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಈ ವಿದ್ಯಾಸಂಸ್ಥೆ ತನ್ನ ಹಳೆಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಮಹಾ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮದ ವಿಶೇಷ ನೋಟ ಇಲ್ಲಿದೆ. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಮಾಜಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಅವರು ತಮ್ಮ ಹಳೆ ನೆನಪುಗಳಿಗೆ ಜಾರಿದರು. ಇದು ಹಿರಿಯ ವಿದ್ಯಾರ್ಥಿಗಳ ಮಹಾಸಂಗಮದ ಮೊದಲ ಸಭೆ. ಅಂದು ನಮಗೆ ದಾರಿ ತೋರಿದ ಶಿಕ್ಷಕರು ಇಂದು ಎಷ್ಟು ಜನ ಇದ್ದಾರೋ ತಿಳಿದಿಲ್ಲ. ಆದರೆ ಈ ಸಂಸ್ಥೆಯನ್ನು ಇಂದಿನ ಮಟ್ಟಕ್ಕೆ ತಂದು ನಿಲ್ಲಿಸಿರುವ ಪ್ರತಿಯೊಬ್ಬ ಶಿಕ್ಷಕರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ನಾವು 11-12 ವರ್ಷದ ಹುಡುಗರಿದ್ದಾಗ ಮರ, ಕೆರೆ ಅಂತ ಓಡಾಡುತ್ತಿದ್ದೆವು. ಆಗ ಕರಿಯಪ್ಪನವರು ನಮ್ಮನ್ನು ಹಿಡಿದು ತಂದು ಕಟ್ಟಿ ಹಾಕುತ್ತಿದ್ದರು. ಹಳ್ಳ ದಾಟಿ ಬಸ್ ಸ್ಟ್ಯಾಂಡ್ಗೆ ಓಡುವುದು, ಮರದಲ್ಲಿದ್ದ ಹಣ್ಣುಗಳನ್ನು ಕಾಯುವುದು ನಮಗೆ ಅಭ್ಯಾಸವಾಗಿತ್ತು. ಅಷ್ಟು ತುಂಟನಾಗಿದ್ದ ನಾನು ಇಲ್ಲೇ SSLC ಮುಗಿಸಿ ಬೆಂಗಳೂರಿಗೆ ಕಾಲಿಟ್ಟೆ ಎಂದು ತಮ್ಮ ಬಾಲ್ಯದ ಕ್ಷಣಗಳನ್ನು ಹಂಚಿಕೊಂಡರು. ಇದೇ ಮಣ್ಣಿನ ಮಗನಾಗಿ ಬೆಳೆದ ನಾನು ಈ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗೆ ಸದಾ ಶಕ್ತಿ ಮೀರಿ ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ವಾಗ್ದಾನ ಮಾಡಿದರು. 11 ವರ್ಷದ ಹುಡುಗರು ನಾನು ಹೋಗಿ ಅಲ್ಲಿ ಕೆರೆನಲ್ಲೋ ಮರದಲ್ಲೋ ಎಲ್ಲೋ ಇದ್ದರೆ ಕರಿಯಪ್ಪನವ್ರು ಕರ್ಕೊಂಬಂದ ಇವನು ಕಟ್ಟಾಕೋ ಅನ್ನೋರು. ನನಗೊಂದು ಹಗ್ಗ ಹಾಕಿ ಒಂದು ತುಂಡಾಕೋರು ಇಷ್ಟುದ್ದ, ಇವನ್ನೆಲ್ಲೂ ಓಡಾಡಬಾರ್ದು ಅಂಥೇಳಿ. ಹಂಗಾಗಿ ಈ ಜಾಗದ ಈ ಭೂಮಿಯ ಒಂದು ಪ್ರತಿ ಹೆಜ್ಜೆಯೂ ನಮಗೆ ಗೊತ್ತಿತ್ತು. ಯಾಕಂದರೆ ಈ ಹಳ್ಳ ದಾಟಿ ಹೋದರೆ ಬಸ್ ಸ್ಟ್ಯಾಂಡ್ಗೆ ಹೆಂಗೆ ಓಡೋಗ್ಬೋದು, ಹಳ್ಳ ದಾಟಿ ಓಡೋಗೋದು, ಅಲ್ಲಿಂದ ವಾಪಸ್ ಬರೋದು, ಪ್ರತಿ ಮರಗಳಲ್ಲಿ ಏನು ಹಣ್ಣು ಬಿಟ್ಟಿದ್ದಾವೆ, ಯಾವಾಗ ಹಣ್ಣಾಗ್ತವೆ ಅನ್ನೋದು ನನಗೆ ಗೊತ್ತಿರ್ತಿತ್ತು. ಅಂಥ ಒಂದು ತುಂಟ ಹುಡುಗನಾಗಿದ್ದರೂ ಇಲ್ಲಿ ಒಂದು SSLCಯನ್ನು ಮುಗಿಸಿ ನಾನು ವಾಪಸ್ಸು ಬೆಂಗಳೂರಿಗೆ ಹೋದೆ. ಒಂದು ಸ್ಟೂಡೆಂಟ್ ಜೀವನದಲ್ಲಿ ಏನಪ್ಪ ನನಗೊಂದು ಆಸೆ ಅಂತೇಳಿದರೆ ಧೈರ್ಯವನ್ನು ತುಂಬಿದ್ದು, ಯಾವ ರೀತಿ ಬದುಕಬೇಕು, ಯಾವ ಶಿಸ್ತಿನಲ್ಲಿ ನಾವು ಇರಬೇಕು. ನೀವು ಯಾರಾದರೂ ನೋಡಿ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳಲ್ಲಿ ಬೇರೆ ಅಭ್ಯಾಸಗಳು ಇರೋದೇ ಇಲ್ಲ. ಅವರು ಡಿಸಿಪ್ಲಿನ್ಡಾಗಿರ್ತಾರೆ, ಸ್ಟ್ರಿಕ್ಟಾಗಿರ್ತಾರೆ. ಮತ್ತು ಈಗ ನಿಮಗೆಲ್ಲ ಗೊತ್ತಿದೆ, ಇವತ್ತು ಬೆಂಗಳೂರಿನಲ್ಲೇನು ಸ್ಕೂಲ್ಗಳಿರಲಿಲ್ವಾ, ಕಾಲೇಜ್ ಇರಲಿಲ್ವಾ, ನಾವ್ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಆಲೋಚನೆ ಮಾಡೋದು. ನಮ್ಮಪ್ಪ ಓದಿದ್ದು ಇಲ್ಲೇ, ಯಾಕಂದರೆ ನಮ್ಮ ತಾಯಿ ಮನೆಯೂ ಇದೇ ಊರೇ. ಹಂಗಾಗಿ ನಾವು ಇಲ್ಲಿ ಓದ್ವಿ. ಯಾಕಂದರೆ HSR ಲೇಔಟಿಂದ ನಾವು ಅಲ್ಲಿ ಬೆಂಗಳೂರು ಒಳಗಡೆಗೆ ಹೋಗ್ಬೇಕಾದ್ರೆ ಅವಾಗ ಇದ್ದಿದ್ದು ಒಂದೊಂದೇ ಬಸ್ಸು. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು, ರಾತ್ರಿ 6 ಗಂಟೆಗೆ ಬರಬೇಕು. ಅದರಿಂದ ಓದ್ಕೊಳ್ಳೋದಕ್ಕೆ ಹಾಸ್ಟೆಲ್ ಅಂತೇಳಿ ಮಿಡಲ್ ಸ್ಕೂಲ್ವರೆಗೂ ನಮ್ಮೂರಲ್ಲೇ ಇದ್ದರೆ ಹೈಸ್ಕೂಲ್ಗೆ ಇಲ್ಲಿ ಹಾಕಿದ್ರು. ಕಾಲೇಜ್ ಆದರೆ ನಮ್ಗೆ ಸ್ವಲ್ಪ ದೊಡ್ಡವರಾಗಿರ್ತೀವಿ, ಆವತ್ತಿನ ದಿನ ಎಲ್ಲಾದರೂ ರೂಮಲ್ಲಿ ಬಿಟ್ಟರು ನಡೀತದೆ ಅಂಥೇಳಿ ಅಂಥ ಒಂದು ಈ ಒಂದು 90-93 ವರ್ಷಗಳ ಹಿಂದೆ ಒಬ್ಬ ಗ್ರ್ಯಾಜುಯೇಟ್ ಆಗಿ ಅವರು ಯಾವುದೇ ಉದ್ಯೋಗವನ್ನಾಗಲಿ ಬಯಸದೆ ಈ ವಿದ್ಯಾರ್ಥಿಗಳಿಗೆ ಇವತ್ತು ಎಲ್ಲೆಲ್ಲಿದ್ದಾರೆ ಅನ್ನೋದು ನೋಡಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಓದಿರ್ತಕ್ಕಂಥ ನಮ್ಮ ಅಂಕಲ್ ಅವರೆಲ್ಲ ಇವತ್ತೂ ಇದ್ದಾರೆ. ಅಮೆರಿಕಾದಲ್ಲಿ ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಸೈಂಟಿಸ್ಟ್ಗಳಾಗಿದ್ದಾರೆ. ಇಂಥವ್ರು ಈ ಕನಕಪುರದಲ್ಲಿ ಓದ್ದವರು ಎಷ್ಟು ಜನ ಇದ್ದಾರೆ, ಅಧಿಕಾರಿಗಳಾದಂಥವ್ರು ಎಷ್ಟು ಜನ ಇದ್ದಾರೆ. ಇಂಥ ಒಂದು ಸಂಸ್ಥೆಗೆ ನಾವೇನು ಕೊಟ್ವಿ? ಯಾಕಂದರೆ ಪ್ರತಿ ಕಾಲೇಜಿನಲ್ಲೂ ಒಂದು ಅಲ್ಯುಮಿನಿ ಅನ್ನೋದು ಇರ್ತದೆ, ಪ್ರತಿ ಸ್ಕೂಲಲ್ಲಿರ್ತದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಈ ಸಂಸ್ಥೆಗೆ ಏನಾದರೂ ಕೊಡಬೇಕಲ್ಲ ಅನ್ನೋದರಲ್ಲಿ ಈಗ ನಮ್ಮ ಶ್ರೀಕಂಠಣ್ಣವರು ಒಂದು ಒಳ್ಳೆ ಸುದ್ದಿಯನ್ನೇ ಕೊಟ್ಟರು. ವೆಬ್ಸೈಟನ್ನು ಮಾಡಿ ಎಲ್ಲರನ್ನೂ ರಿಜಿಸ್ಟರ್ ಮಾಡಿ ಅವರ ಮನಸ್ಸಿಗೆ ಬಂದಂಥ 10 ರೂಪಾಯಿ ಇರಲಿ, ಆ ದಾನ ಮಾಡಿ ಇನ್ನೊಬ್ಬ ಹುಡುಗನ್ನ ನಾನು ದತ್ತು ತೆಗೆದು ನಾನು ಓದಿಸ್ಕೋತೀನಿ ಅನ್ನೋ ಧೈರ್ಯ ಮಾಡಿದರೆ ಹಳೆ ವಿದ್ಯಾರ್ಥಿಗಳು ಅದು ಎಷ್ಟೋ ಹೆಲ್ಪ್ ಆಗ್ಬೋದು.
ಪೂಜ್ಯ ಅನ್ನದಾನೇಶ್ವರ ಸ್ವಾಮೀಜಿಯವರು ಮಾತನಾಡಿ, ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯ ಎಸ್ ಕರಿಯಪ್ಪನವರ ನಿಸ್ವಾರ್ಥ ಸೇವೆಯನ್ನು ಸ್ಮರಿಸಿದ ಶ್ರೀಗಳು, ಭಾರತ ಸ್ವತಂತ್ರಗೊಳ್ಳುವ ಮುನ್ನವೇ ಅಂದರೆ 1933ರಲ್ಲೇ ಗ್ರಾಮೀಣ ಭಾಗದ ಬಡ ಮಕ್ಕಳ ಜ್ಞಾನದಾಹ ತಣಿಸಲು ಈ ಶಿಕ್ಷಣಧಾಮವನ್ನು ಸ್ಥಾಪಿಸಲಾಯಿತು ಎಂದರು. ಅಂದು ಬಿತ್ತಿದ ಸಣ್ಣ ಬೀಜ ಇಂದು ಬೃಹತ್ ಆಲದ ಮರದಂತೆ ಬೆಳೆದು ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ ಎಂದು ಬಣ್ಣಿಸಿದರು. ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಗುರುಗಳಿಗೆ ನಮಿಸುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯವೆಂದು ಶ್ರೀಗಳು ಆಶೀರ್ವದಿಸಿದರು. ಆ ಕರಿಯಪ್ಪನವ್ರು ಬಂದಿಲ್ಲಿ ಸ್ಥಾಪನೆ ಮಾಡಿದ್ಮೇಲೆ ಅವತ್ತಿನ ಕಾಲದ ಸ್ಥಿತಿಗತಿ ಹೇಗಿತ್ತು ಅಂತ ಅನ್ನೋದು ಹಿರಿಯ ವಿದ್ಯಾರ್ಥಿಗಳೆಲ್ರಿಗೂ ಗೊತ್ತಿದೆ. ನಾವೆಲ್ಲ ಹಾಸ್ಟ್ಲಿಗೆ ಅವತ್ತು ಒಂದು 300 ರೂಪಾಯಿ ಇತ್ತು ಅಷ್ಟೇ. ಅಷ್ಟು ಕಟ್ಟಕ್ಕೂ ನಮ್ಮ ಹತ್ರ ಶಕ್ತಿ ಇರಲಿಲ್ಲ. ರೂಮ್ ಮಾಡಿಕೊಂಡು ನಾವೇ ಸ್ವಂತ ಅಡುಗೆ ಮಾಡಿಕೊಂಡು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ಸನ್ನಿವೇಶ ಸಂದರ್ಭಗಳಿತ್ತು. ಅವೆಲ್ಲವನ್ನು ಮೀರಿ ಇವತ್ತು ನಾನು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ದೊಡ್ಡ ಆಲದ ಮರದಲ್ಲಿ ನಾವೆಲ್ಲ ಒಂದೊಂದು ಕಡೆಗೆ ಹೇಗೆ ಕೊಂಬೆಗಳು ಹಾರಿದವಂಗೆ ಹಾರಿದ್ದೀವಿ. ನಾನೊಬ್ಬ ಸನ್ಯಾಸಿ ಆಗಿದ್ದೀನಿ, ಬೇಕಾದಷ್ಟು ಜನ ಇಂಜಿನಿಯರ್ ಆಗಿದ್ದೀರಾ, ಡಾಕ್ಟ್ರುಗಳಾಗಿದ್ದೀರಾ, IAS ಆಫೀಸ್ ಆಗಿದ್ದೀರಾ, IPS ಆಫೀಸ್ ಆಗಿದ್ದಾರೆ, ಹೊರದೇಶದಲ್ಲಿದ್ದಾರೆ. ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು ಅಂತಕ್ಕಂಥದ್ದನ್ನು ನಾವೆಲ್ಲ ಸ್ವಲ್ಪ ರಿಮೆಂಬರ್ ಹಿಂದಕ್ಕೆ ಹೋದಾಗ ಅದಕ್ಕೆಲ್ಲ ಕಾರಣ ಪೂಜ್ಯ ಕರಿಯಪ್ಪನವರ ಈ ಸಂಸ್ಥೆ, RES ಸಂಸ್ಥೆ. ಹಾಗಾಗಿ ನಾವು ಯಾವತ್ತೂ ತಾಯಿ ಬೇರನ್ನು ಮರಿಬಾರ್ದು. ಬೇರಿಗೆ ನೀರು ಹಾಕ್ಬೇಕು ವಿನಃ ಮೇಲ್ಗಡೆ ಇರ್ತಕ್ಕಂಥ ಕೊಂಬೆಗಳಿಗೆ, ಕಾಯಿ ಹಣ್ಣುಗಳಿಗೆ ನೀರು ಹಾಕಿದ್ರೆ ಏನಾಗುತ್ತೆ? ಏನೂ ಪ್ರಯೋಜನ ಇಲ್ಲ. ಬೇರು ನೆಲದೊಳಗಿದೆ, ಕಾಣಿಸಲ್ಲ ಕಣ್ಣಿಗೆ. ಅದಕ್ಕೋಸ್ಕರ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ಆ ಹಳೆ ಬೇರಿದ್ದುದರಿಂದನೇ ನಾವೆಲ್ಲ ಹೊಸ ಚಿಗುರುಗಳು ಈಗಲೂ ಕೂಡ ಚಿಗುರ್ತಾ ಇದೆ, ನಿಂತಿಲ್ಲ. ನಾವೆಲ್ಲ ಹಣ್ಣೆಲೆಯಾಗೋ ನಾವೆಲ್ಲ ಉದುರೋಗ್ತೀವಿ. ಉದುರೋಗಿದ್ದಾರೆ ಎಷ್ಟೋ ಜನ. 1933ನೇ ಇಸ್ವಿಯಿಂದ ಇಲ್ಲಿ ತನಕ ನಾವು ಲೆಕ್ಕ ಹಾಕ್ಕೊಂಡ್ರೆ ಎಷ್ಟೋ ಹಣ್ಣೆಲೆಗಳೆಲ್ಲ ಉದುರೋಗಿದೆ. ಆದರೆ ಮರ ಹಾಗೇ ಇದೆ, ಚಿಗುರು ಹೊಡಿತಾನೇ ಇದೆ. ಇನ್ನು ಮುಂದಕ್ಕೆ ಹಣ್ಣೆಲೆ ಉದುರ್ತವೆ, ಮತ್ತಷ್ಟು ಚಿಗುರು ಬೆಳೀತಾನೇ ಇರ್ತದೆ. ಇದನ್ನು ನಾವು ಯಾರೂ ಮರೆಯುವಂತಿಲ್ಲ. ಇವತ್ತಿನ ನಮ್ಮ ಅಧ್ಯಕ್ಷರು ಈಸ್ ಎ ಕ್ಲೀನ್ ಹ್ಯಾಂಡ್. ಅವನು ಯಾವುದು ಸ್ವಾರ್ಥ ಇಟ್ಕೊಂಡಿಲ್ಲ, ನಿಮಗೆಲ್ಲರಿಗೂ ಗೊತ್ತಿದೆ. ಆಮೇಲೆ ಸ್ವಲ್ಪ ಮುಂಗೋಪ, ಸಾರ್ ಟೆಂಪರ್ ಅಂತೀವಲ್ಲ ಹಾಗೆ. ಆಮೇಲೆ ಇಡದ ಕೆಲಸನ ಯಾವತ್ತೂ ಕೈ ಬಿಡಲ್ಲ. ಈಗ ಹೇಳ್ತಾಯಿದ್ರು, ಇಷ್ಟೆಲ್ಲ ಕಾರ್ಯಕ್ರಮನ ನಿಮ್ಮನ್ನೆಲ್ಲ ಸೇರಿಸ್ಬೇಕಾಗಿದ್ರೆ ಎಷ್ಟು ಕಷ್ಟ ಆಗಿದೆ ಅಂತಕ್ಕಂಥದ್ದು ನಿಮಗೂ ಅರಿವಾಗುತ್ತೆ. ಅವ್ರಿಗಂತೂ ಇನ್ನೂ ಮನದಟ್ಟಾಗೋಗಿದೆ ಎಷ್ಟು ಕಷ್ಟ ಅಂತ ಹೇಳಿ. ಹಾಗೆಯೇ ನಿಮ್ಮೆಲ್ಲ ಅವರ ಇವತ್ತಿನ ವಿಚಾರಧಾರೆಗಳನ್ನು ಕೇಳಿದ್ರಿ. ಎಂತೆಂಥ ದಾನಿಗಳನ್ನ ಕನೆಕ್ಷನ್ ಇಟ್ಕೊಂಡು ಕೋಟಿ ಕೋಟಿ ಲಕ್ಷ ಲಕ್ಷ ಕೊಡುವಂಥವ್ರನ್ನು ಕೂಡ ಯಾರನ್ನೂ ಕೂಡ ಕಡೆಗಣಿದೇನೆ ಎಲ್ಲರನ್ನ ಪ್ರೀತಿ ವಿಶ್ವಾಸವನ್ನು ಪಡ್ಕೊಂಡು ನಾನು ಅಂದ್ಕೊಳ್ತಾ ಇದ್ದೆ ಹಿಂದೆ, ಪೂಜ್ಯ ಕರಿಯಪ್ಪನವರು ಬ್ರಹ್ಮಚಾರಿಗಳು. ಒಂದು ಸಂಸ್ಥೆ ಏನಾದರೂ ನಡಿಬೇಕಾಗಿದ್ರೆ ಸರ್ವಸಂಗ ಪರಿತ್ಯಾಗಿದ್ದಾಗ ಮಾತ್ರ ಅದು ಸಾಧ್ಯ. ಇದನ್ನು ಪೂಜ್ಯ ಕರಿಯಪ್ಪನವರು ಸೊಸೈಟಿ ಅಂತ ಮಾಡಿಬಿಟ್ಟು ಎಲೆಕ್ಷನ್ನು ಇದೆಲ್ಲ ಮಾಡಿದಾಗ ಮುಂದೆ ಇದು ರಾಜಕೀಯವಾಗಿ ಬೆಳೆದು ಎಲ್ಲಿ ಶೂನ್ಯ ಸಂಪಾದನೆಗೆ ಬಂದ್ಬಿಟ್ಟತು ಅಂತಕ್ಕಂಥ ಭಯ ಇತ್ತು. ಅಂದ್ಕೊಳ್ತಾ ಇದ್ವಿ. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಸಂಸ್ಥೆ ಮುಂದುವರಿಬೇಕಾಗಿದ್ದರೆ ಅಲ್ಲಿ ತ್ಯಾಗ ಇರಬೇಕು. ಇವತ್ತು ಯಾರು ಆಂಕರಿಂಗ್ ಮಾಡ್ತವರು ಹೇಳ್ತಾಯಿದ್ರು, ಅಧ್ಯಕ್ಷರು ಹೇಳ್ಕೋತಾರೆ, ಅವ್ರ ಪತ್ನಿಯವರು ಹೇಳ್ತಾರಂತೆ, ನಿಮಗೆ ಮೊದಲನೇ ಹೆಂಡತಿ RES, ಎರಡನೇ ಹೆಂಡತಿ ನಾನು ಅಂತ. ನಿಜ. ಇವತ್ತು ಅವ್ರಿಗೆ ಸಂಸಾರವನ್ನೇ ತ್ಯಾಗ ಮಾಡಿರ್ತಕ್ಕಂಥ ತ್ಯಾಗಮೂರ್ತಿ ಅಂದರೆ ತಪ್ಪಾಗಲಾರದು. ಕಾರಣ ಅವರು ಕೂಡ ಒಬ್ಬ ನನ್ನಂಗೆ ಸನ್ಯಾಸಿನೇ ಇವಾಗ. ಯಾಕೆಂದರೆ ಸಾಂಸಾರಿಕದ ವ್ಯಾಮೋಹ ಇಲ್ಲ, ಬೇರೆ ಥರದ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಆಸೆ ಇಲ್ಲ, ಲಂಚಕೋರ್ನಾಗಿ ಜೀವನ ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಖಂಡಿತ ಪೂಜ್ಯ ಕರಿಯಪ್ಪನವ್ರು ಸಂಪಾದನೆ ಮಾಡಿರ್ತಕ್ಕಂಥ ಅಥವಾ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಈ RES ಸಂಸ್ಥೆಯನ್ನು ನನ್ನ ಶಕ್ತಿ ಮೀರಿ ಏನಾದರೂ ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಅವರು ಹೊತ್ತಿ ಹೇಳ್ತಾ ಇರ್ತಾರೆ. ಇದಕ್ಕೆ ಸಹಕಾರಿಯಾಗಿ
ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಇದೇ ಅವರ ಸಹೋದರರು MP ಅವರಾಗಿದ್ದರು, ಈಗ ಮತ್ತೆ MP ಆಗ್ತಾರೆ. ಪಕ್ಕದಲ್ಲಿ ಕೂತಿರ್ತಕ್ಕಂಥವ್ರು MLC ಅವರಾಗಿದ್ದಾರೆ, ನಮ್ಮ ತಾಲೂಕಿನವರೇ, ಇದೇ ಕಾಲೇಜಿನಲ್ಲಿ ಓದಿರ್ತಕ್ಕಂಥವ್ರು. ಅನೇಕ ಜನ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ, ಬೇರೆ ಬೇರೆ ಅಧ್ಯಕ್ಷ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ. ನಾವು ನೀವು ಎಲ್ಲರೂ ಕೂಡ ಒಂದು ಸ್ಥಾನದಲ್ಲಿದ್ದೀವಿ, ನಾನು ಒಂದು ಸ್ಥಾನದಲ್ಲಿದ್ದೀವಿ, ಯಾರೂ ಕಮ್ಮಿ ಏನಿಲ್ಲ. ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, 1% ನಿಮ್ಮ ಸಂಪಾದನೆಯ 1% ನಾವು ಕಲಿತಿರ್ತಕ್ಕಂತಹ ವಿದ್ಯಾಸಂಸ್ಥೆಗೆ ಮೀಸಲಾಗಿ ಇಡೋಣ. ಅದರಿಂದ ನಮ್ಮಂಥ ಮುಂದೆ ಬರತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡೋದಕ್ಕೆ ಸಾಧ್ಯ. ಇವತ್ತೆಲ್ಲ ನಿಮಗೆ ಗೊತ್ತಿದೆ, ಟೆಕ್ನಾಲಜಿ ಭಾಳ ಕಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿ. ಇವತ್ತು ಯಾವುದೇ ಒಂದು ಕೋರ್ಸನ್ನು ತರಬೇಕಾಗಿದ್ದರೆ ಲಕ್ಷಾಂತರ ಕೋಟ್ಯಾಂತರ ಹಣದ ಅವಶ್ಯಕತೆ ಇದೆ. ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಹೇಳಿದಾಗ ಭಾಳಷ್ಟು ನೋವು ನಲಿವುಗಳು ಇರ್ತವೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ, ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆಗೂಡಿದ್ರೆ ಬಳ್ಳ ಅಂತ ಹೇಳ್ತಾರೆ. ಹಾಗೆಯೇ ನಮ್ಮ ಸಂಪಾದನೆಯ ಅಣಕು ಒಂದು ಹೇಳ್ತೀವಿ ಸಂಸ್ಕೃತದಲ್ಲಿ, ಭೋಗಂ ನಾಸಂ ತ್ರಿಶಃ ಗತಿಯೋ ಭವಂತಿ ವಿತ್ತಸ್ಯ ಯೋನ ದಧಾತಿ ನ ಭುಂಕ್ತೆ ತಸ್ಯ ತೃತೀಯ ಭವಂತಿ ಅಂತ. ಹಾಗಂದರೆ ಹಣಕ್ಕೆ 3 ದಾರಿ ಇದೆಯಂತೆ. ಒಂದು ಭೋಗ, ಸುಖ ಪಡಬೇಕಂತೆ, ಇಲ್ಲ ದಾನ ಮಾಡಬೇಕು. ಇವೆರಡೂ ಮಾಡಲಿಲ್ಲ ಅಂದರೆ ಬಚ್ಚಿಟ್ಟ ಗಂಟೇನಾಗುತ್ತೆ, ಯಾರ್ದೋ ಪಾಲಾಗುತ್ತೆ. ಅದಕ್ಕೆ ಅವಕಾಶ ಆಗಬಾರ್ದು ಅಂತ ಹೇಳಿದ್ರೆ, ನಾವು ಜೀವಂತವಾಗಿದ್ದಾಗಲೇ ನಮ್ಮ ಕೈ ಬಾಯಿ ನಡೀತಾ ಇದ್ದಂಗೆ ನಾವೇನಾದರೂ ಒಂದಿಷ್ಟು ದಾನ ಧರ್ಮಗಳನ್ನು ಮಾಡಿ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ನಮ್ಮ ದಾನ ಧರ್ಮ ಆದಾಗ ನಮಗೊಂದಿಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಯಾರೂ ಮರೆಯುವಂತಿಲ್ಲ. ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ H.K. ಶ್ರೀಕಂಠ್ ಅವರು ಮಾತನಾಡುತ್ತಾ, 90 ವರ್ಷಗಳ ಸುದೀರ್ಘ ಪಯಣದಲ್ಲಿ ಕೇವಲ ಪಠ್ಯವಲ್ಲದೆ ಕ್ರೀಡೆ, ಕರಾಟೆ ಹಾಗೂ ಪ್ರತಿಭಾ ಕಾರಂಜಿಯಂತಹ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಇಂದಿನ ತೀವ್ರ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬಾರದು ಎಂಬ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಖಾಸಗಿ ಕೃಷಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಿರುವ ಹೆಗ್ಗಳಿಕೆ ಈ ಸಂಸ್ಥೆಗೆ ಸಲ್ಲುತ್ತದೆ ಎಂದರು. CET ಮತ್ತು ನೀಟ್ನಂತಹ ಕಠಿಣ ಪರೀಕ್ಷೆ ಎದುರಿಸಲು ಪ್ರಸಿದ್ಧ ಬೇಸ್ ಸಂಸ್ಥೆಯೊಂದಿಗೆ ಕೈಜೋಡಿಸಲಾಗಿದ್ದು, ಅತ್ಯಂತ ಕೈಗೆಟುಕುವ ದರದಲ್ಲಿ ಉನ್ನತ ಮಟ್ಟದ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬಹುಶಃ 3 ವರ್ಷದಿಂದ ನಾವು ಹೊಸ ಮ್ಯಾನೇಜ್ಮೆಂಟ್ ಬಂತು, ನಾನು ಅಧ್ಯಕ್ಷನಾದೆ. ನಮ್ಮ ಕೈಲಿ ಆದಷ್ಟು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದ್ದೀವಿ, ಸಾಕಷ್ಟು ಮಾಡಿದ್ದೀವಿ. ಅದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಷ್ಟೇ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಬಟ್ ಒಂದು ಕೊರತೆ ನನಗೆ ಕಾಣ್ತಾನೇ ಇತ್ತು. 1933ನೇ ಇಸ್ವಿಯಲ್ಲಿ ಕರಿಯಪ್ಪನವ್ರು 3 ಶೆಡ್ ಹಾಕೊಂಡು ಶುರು ಮಾಡಿದಂಥ ಸಂಸ್ಥೆ ಇದು. ಇವತ್ತಿಗೆ 93 ವರ್ಷಗಳಾಗಿದೆ. ಇಂಥ ಒಂದು ದೊಡ್ಡ ಸಂಸ್ಥೆ, ಲಕ್ಷಾಂತರ ಜನರು ಇಲ್ಲಿ ವಿದ್ಯಾದಾನ ಆಗಿ ವಿದ್ಯೆ ಕಲ್ತ್ಕೊಂಡು ಸಮಾಜದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆಲ್ಲ ಬೆಳೆದಿರೋರೆ, ಇನ್ಕ್ಲೂಡಿಂಗ್ ಮೀ. ಹಾಗಾಗಿ ಎಲ್ಲೋ ಒಂದು ಹಳೆ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಗೆ ಇವತ್ತು ದೇಗುಲ, ಜ್ಞಾನ ದೇಗುಲ ಅಂತ ಅಷ್ಟು ಗೌರವ ಕರಿಯಪ್ಪನವ್ರ ಬಗ್ಗೆ, ಸಂಸ್ಥೆ ಬಗ್ಗೆ ಇಟ್ಕೊಂಡಿರುವಂಥ ನಿಮ್ಗೆಲ್ಲರಿಗೂ ಈ ಸಂಸ್ಥೆಗೂ ಕೊಂಡಿನೇ ಇರಲಿಲ್ಲ, ಸಂಪರ್ಕ ಸಂಬಂಧನೇ ಇಲ್ಲ. ಸೊ ಇದನ್ನು ಅರಿತು ನಾವು ಬಹುಶಃ ಭಾರಿ ಪ್ರಯತ್ನ ಪಟ್ಟಿದ್ದೀವಿ. ಒಂದು ವರ್ಷ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀವಿ, ಚಿಂತನೆ ಮಾಡಿದ್ದೀವಿ. ಈಗ 1 ವರ್ಷದಿಂದ ಶ್ರಮ ಪಟ್ಟಿದ್ದೀವಿ. ಬಹುಶಃ ಅದು ಇವತ್ತು ನೆರವೇರ್ತಾ ಇದೆ. ನಾವು ಶುರು ಮಾಡಿದಾಗಿಂದ 1400 1600 ಮೆಂಬರ್ಶಿಪ್ ಆಗಿದೆ. ಇವತ್ತು ಮೆಂಬರ್ಶಿಪ್ ಆಯ್ತಾ ಇದೆ. ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ನಾವು 1600 ಅಂದರೆ ಒಂದು 400-500 ಜನ ಬರ್ತಾರೆ, ಏನು ಮಾಡೋದು ಅಂತ ಹೇಳಿ ನಮ್ಮ ಮೊಬೈಲ್ ಇರೋದೆಲ್ಲ ನಂಬರ್ ತೆಗೆಸಿ ನಮ್ಮ ಸ್ಟಾಫು ನಂದುಯಿಂದ ಹಿಡಿದು ಸುಮಾರು 3300 ಹಳೆ ವಿದ್ಯಾರ್ಥಿಗಳ ಮೊಬೈಲ್ ನಂಬರ್ ತಗೊಂಡು 5300 ಜನಕ್ಕೆ ನಾವು ಇಲ್ಲಿ ಆಹ್ವಾನವನ್ನು ನೀಡಿದ್ದು. ಸೋಷಿಯಲ್ ಮೀಡಿಯಾ ಮುಖಾಂತರ, ಫೋನ್ ಮುಖಾಂತರ, ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ, ಬಹುಶಃ ಎಲ್ಲ ರೀತಿಯ ಒಂದು ಪ್ರಯತ್ನ ಪಟ್ಟು ಇಲ್ಲಿ ಮಾಡ್ತಾ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಿಮಗೂ ಇರ್ಬೋದು, ನನಗೂ ಇರ್ಬೋದು. ಇದು ನನಗೆ ಭಾವನಾತ್ಮಕವಾದ ಒಂದು
ಸಮಾರಂಭ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ಬಂದಮೇಲೆ ಎಷ್ಟೋ ಫಂಕ್ಷನ್ಸ್ ಮಾಡಿದ್ದೀನಿ. ಇವತ್ತು ನಾನು ಒಬ್ಬ ಹಳೆಯ ವಿದ್ಯಾರ್ಥಿಗೆ ಅಧ್ಯಕ್ಷ ಅನ್ನೋಕ್ಕಿಂತ ಹಳೆಯ ವಿದ್ಯಾರ್ಥಿಯಾಗಿ ಬಹುಶಃ ಇವತ್ತು ನನಗೆ ಭಾರಿ ನನ್ನ ಹೃದಯಕ್ಕೆ ಹತ್ತಿರವಾದಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಹಳೆಯ ವಿದ್ಯಾರ್ಥಿಗಳಿಗೂ ಈ ಸಂಸ್ಥೆಗೂ ಒಂದು ಕೊಂಡಿಯನ್ನು ಇವತ್ತು ಭಾಳವಾದ ಒಂದು ತಳೋದಿಯನ್ನು ನಾವು ನೀವೆಲ್ಲ ಸೇರಾಗ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ದೀನಿ. ನಾವು ಏನು ಸಾಧನೆ ಮಾಡೋದು ಅನ್ನೋದು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಎಲ್ಲ ಅದಕ್ಕೋಸ್ಕರ ನಾವು ನಿಮಗೆಲ್ಲ ಒಂದು ಕಿರುಚಿತ್ರ ತೋರಿಸಿದ್ದೀವಿ. ಆದರೆ ಸಣ್ಣದಾಗಿ ಒಂದು 4-5 ಪಾಯಿಂಟ್ ಹೇಳಬೇಕಾಯ್ತದೆ. ಬಹುಶಃ ಅವ್ರು ಹೇಳಿದ್ರು, ನಾನು ಯಾವತ್ತೂ ಕರಿಯಪ್ಪನವ್ರು, ನಮ್ಮ ತಂದೆ ಕರಿಯಪ್ಪನವ್ರ ಜೊತೆ ಇದ್ದವರು, ಬಟ್ ನಾನು ಯಾವುದಕ್ಕೂ RSಗೆ ಬರ್ತಿರಲಿಲ್ಲ, ಅಭಿಮಾನ ಇಟ್ಕೊಂಡಿದ್ದೆ ಅಷ್ಟೇ. ಬಹುಶಃ ನಾನು ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ ಆಗಿ, ಅಗ್ರಿಕಲ್ಚರ್ ಎಂಟರ್ಪ್ರೈನರ್ ಆಗಿ, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಒಂದು ನನಗೆ ನನ್ನ ಶಕ್ತಿಗಿಂತ ಮೀರಿ ಒಂದು ಹೆಸರನ್ನು ನಾನು ತಗೊಂಡಿರು ನಾನು. ಹಾಗಾಗಿ ಅಂಥ ಸಮಯದಲ್ಲಿ ಬಹುಶಃ ಒಂದು 6 ತಿಂಗಳು ಪ್ರಯತ್ನ ಇಲ್ಲ. RS ಇವತ್ತಿನ ಕಾಲ ತಕ್ಕಂತೆ ಹೋಗ್ತಾ ಇಲ್ಲ. ಇವತ್ತು ಕಾಂಪಿಟೇಷನ್ ಇದೆ. ಈ RS ಈ ಹಿಂದೆ ಇನ್ನೂ ಹೋದ್ಮೇಲೆ ಆಮೇಲೆ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾನು 6 ತಿಂಗಳು ಯೋಚಿಸಿದ್ದು. ನಂತರ ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ನನ್ನ ಅಧ್ಯಕ್ಷನ ಮಾಡಿ ಒಂದು ಜವಾಬ್ದಾರಿ ಬಂದ ಮೇಲೆ ನಾನು ಮಾಡಿದಂಥ ಅವರ ಎಲ್ಲ ನಾನು ಅಂದರೆ ಎಲ್ಲನೂ ನಮ್ಮ ಸದಸ್ಯರಿಗೂ ಸಂಬಂಧ ಇಟ್ಟು ಹೇಳ್ತೀನಿ. ನಾನು ಭಾಷಣದಲ್ಲಿ ನಾನು ಅನ್ಬೋದು ಅಷ್ಟೇ. ಬಹುಶಃ ನಾನೇನು ಎಜುಕೇಷನಿಸ್ಟ್ ಆಗಿರಲಿಲ್ಲ, ನಾನು ಅಗ್ರಿಕಲ್ಚರಿಸ್ಟ್ ಆಗಿದ್ದೆ. ಹಾಗಾಗಿ ಒಂದು 6 ತಿಂಗಳು ಫಸ್ಟು ನಾನು ಮಾಡಿದ್ದೆ, ಎಲ್ಲ ಬೋಧಕ ಸಿಬ್ಬಂದಿಯವ್ರನ್ನ ಎಲ್ಲ ಟೀಚರ್ಸ್ನ ಕರೆದು ನಾವು ಅವ್ರಿಗೆ ಹೇಳೋಕ್ಕಿಂತ ಅವರಿಂದ ಫೀಡ್ಬ್ಯಾಕ್ ತಗೊಂಡದ್ದು. ಇಲ್ಲಿ ಏನಾಗಬೇಕು, ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ, ಕ್ವಾಲಿಟಿ ಎಜುಕೇಷನ್ ಏನು ಸಮಸ್ಯೆ ಇದೆ, ಇದು ಮುಂದೆಗೆ ಈ ಸಂಸ್ಥೆ ಹೆಂಗೆ ತಗೋಬೇಕು ಅಂತ ಅವ್ರನ್ನ ಕೇಳಿ ಅವ್ರು ಏನು ಹೇಳಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಂತವಾಗಿ ಬಹುಶಃ ಈ 3 ವರ್ಷದಲ್ಲಿ ನಾವು ಬೆಳವಣಿಗೆಯನ್ನು ನೀವೇ ನೋಡಿದ್ದೀರ. ಅದೆಲ್ಲ ಮುಖ್ಯವಾಗಿ ನನಗೆ ಆವಾಗ ಬಂದದ್ದು, ನಾನು ಎಲೆಕ್ಷನ್ಗಿಂತ ಓಟ್ ಕೇಳೋಕೆ ಹೋದಾಗ ಹೇಳಿದ್ದು, ಎಲ್ಲೋ ಕರಿಯಪ್ಪನವರ ಸಂಸ್ಥೆ ಇವತ್ತನ್ನು ಅವಶ್ಯಕತೆಗೆ ಬೆಳೀತಾ ಇಲ್ಲ. ಇದಕ್ಕೆ ಬರೀ ಟ್ರೆಡಿಷನಲ್ ಕೋರ್ಸ್, ಏನು ಡಿಗ್ರಿ ಮಾಡಿದ್ರು, PUC ಮಾಡಿದ್ರು, DVV ತೆಗೆದ್ರು ಕರಿಯಪ್ಪನವರು, ಅದರ ವಿದ್ಯಾಭ್ಯಾಸ ನಡೀತಾ ಇದೆ. ಬಟ್ ಇವತ್ತಿನ ಅವಶ್ಯಕತೆಗೆ ಬೇಕಾಗಿರುವಂಥ ಕೋರ್ಸ್ಗಳು ಬರ್ತಾ ಇಲ್ಲ. ಫಸ್ಟು ಅದಕ್ಕೆ ಗಮನ ಕೊಡಬೇಕು ಅಂತ ಹೇಳಿದ ನಿಟ್ಟಿನಲ್ಲಿ ನಾವು ಈಗ ನಿಮ್ಮ ಕಂಡಂಗೆ ಫಸ್ಟ್ ಅಗ್ರಿಕಲ್ಚರ್ ಕಾಲೇಜ್ ಬಂದಿದೆ. ಅಲ್ಲಿ ಒಂದು ಪ್ರೊಫೆಷ್ನಲ್ ಕೋರ್ಸು, ಅದಕ್ಕೆ ಯೂನಿವರ್ಸಿಟಿಲೇ ನಾನು ಓದಿರೋದ್ರಿಂದ ಒಂದು ಸಹಾಯ ಆಗಿದೆ. ಅದಕ್ಕಿಂತ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಕೇಳ್ಕೊಂಡಾಗ ನಾನು ಪದೇ ಅವ್ರಿಗೆ ಹಿಂಸೆ ಕೊಡ್ತಾಯಿರ್ತೀನಿ ನಾನು. ಸೊ ಅವರು ಎಲ್ಲರನ್ನೂ ಕರೆದು, ಮಿನಿಸ್ಟ್ರಿಗೆ ಕರೆದು, ಅಲ್ಲಿಂದ ಶುರುವಾದದ್ದು. ನಿಮ್ಗೆ ಗೊತ್ತಿರಲಿಲ್ಲ, ನಿಮ್ಗೆ ಅಭಿಮಾನ ಇರಲಿ, ಇದ್ರ ಬಗ್ಗೆ RS ಬಗ್ಗೆ ಅಭಿಮಾನ ಇರಲಿ. ಕರಿಯಪ್ಪ ಕೃಷಿ ಕಾಲೇಜ್ ಏನಾಗಿದೆ ಇಡೀ ಕರ್ನಾಟಕಕ್ಕೆ ಮೊದಲನೇದಾಗಿ ಇದು ಇತಿಹಾಸ ಉಳ್ಕೊಳ್ತದೆ. ಸ್ವತಂತ್ರ ಬಂದಾದ ಮೇಲೆ ಇತಿಹಾಸದಲ್ಲಿ ಮೊದಲ ಪ್ರೈವೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಫಿಲಿಯೇಟ್ ಆದ ಕಾಲೇಜನ್ನು ಇಲ್ಲಿ ಬಂತು. ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ನಡೆಸ್ತಾ ಇದ್ದಾರೆ. ಪುಟ್ಟರಾಜ್ ಅವರು, ಸಿದ್ದರಾಮೇಗೌಡರು ಗೌಡರು. ಇವತ್ತು 3 ವರ್ಷ ಆಗಿದೆ, ಒಳ್ಳೆ ಹೆಸರು ಬಂದಿದೆ ಅದಕ್ಕೆ. ಅದಾಯಿತು. ಇನ್ನೇನಾದರೂ SLC PUC ಇವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ವರ್ಷ ಶಿವಕುಮಾರೇ ಅಗ್ರಿಕಲ್ಚರ್ ಮಿನಿಸ್ಟ್ರು, ಈಗಲೂ ಅಗ್ರಿಕಲ್ಚರ್ ಮಿನಿಸ್ಟ್ರು ಅವರೇ. ನಾನೆಲ್ಲ ರೆಡಿ ಮಾಡಿಸಿದ್ದೆ. ಹೋಗಿ ಕೇಳ್ಕೊಂಡಾಗ ಅವ್ರು ಸೈನ್ ಮಾಡಿ ಇಲ್ಲಿ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ 2 ವರ್ಷದ ಕೋರ್ಸ್ ಬಂದಿದೆ. ಇದಕ್ಕೆ ತುಂಬ ತೆರನಾದ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ಹಾಗಾಗಿ ಅದು ಬಂದಿದೆ. ಹಾಗಾಗಿ MBA ಕೇಳಿದೆ. MBA ಕೋರ್ಸ್ಗೆ ಸುಮಾರು ಒಂದು 50-100 ಮಕ್ಕಳು ಕನಕಪುರದಿಂದ ಇದಕ್ಕೆ ಹೋಗ್ತಾರೆ ಬೆಂಗಳೂರಿಗೆ. 4 ಲಕ್ಷ 5 ಲಕ್ಷ ಡೊನೇಷನ್ ಕೊಡ್ತಾರೆ. ಇದು ತನ್ನಿ ಅಂತ ನನಗೆ ಹೇಳಿದ್ರು. ಮೊದಲನೇ ವರ್ಷ ನಾವು ಮಾಡಿದ್ದೆ AICTಯಿಂದ ಅಪ್ರೂವಲ್ ಆಗಿರುವಂಥ MBA ಕೋರ್ಸ್ ಇಲ್ಲಿ ಬಂದಿದೆ. ನಿಮಗೆಲ್ಲ ಗೊತ್ತಾಗಿದೆ. ಅದು 3ನೇ ವರ್ಷ ದಾಟಿದೆ. ನಾನು ಹೇಳೋದು ಇಷ್ಟೇ, ನಾನು ಹಳೆ ವಿದ್ಯಾರ್ಥಿಗಳಾಗಿ ನೋಡಿ, ನನ್ನ ಸ್ನೇಹಿತರ ಸ್ವಾಮೀಜಿಗಳಾಗವ್ರೆ, ಜನಪ್ರತಿನಿಧಿಗಳಾಗವ್ರೆ, BCಗಳಾಗವ್ರೆ, IFS ಆಫೀಸರ್ಗಳಾಗವ್ರೆ, IAS ಆಫೀಸರ್ಗಳಾಗವ್ರೆ, IPS ಆಫೀಸರ್ ಆಗವ್ರೆ. ಹೀಗೆ ಒಂದಲ್ಲ ನಮ್ಮ ಮಾಧ್ಯಮ ಮಿತ್ರರು ಸುಮಾರು ಇರಬೇಕು. ಭಾರಿ ಸಹಾಯ ಮಾಡ್ತಾವ್ರು ಮಾಧ್ಯಮ ಮಿತ್ರ. ಎಲ್ಲ ಹಳೆ ಸ್ಟೂಡೆಂಟ್. ನಮ್ಮ ಮಾಧ್ಯಮ ಮಿತ್ರರು ಭಾರಿ ನೆನೆಸ್ಕೋತೀನಿ ನಾನು. ಯಾಕೆಂದರೆ
ಈ RES ಜೀವಂತವಾಗಿ ಬೆಳೀತದೆ ಅಂತ ಏನಾದ್ರು ಹೊರಗಡೆ ಏನಾದರೂ ಹೋಗ್ಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ಅವರೆಲ್ಲೆಲ್ಲದು ಕಾಣಿಸ್ತಾ ಇಲ್ಲ ನನಗೆ, ಬಟ್ ಅವರು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಇವತ್ತು ಪತ್ರಿಕಾ ರಂಗದಲ್ಲಿ ಅವರೇ. ಹಾಗೆ ಒಂದಲ್ಲ ಎರಡಲ್ಲ, ಸಮಾಜದಲ್ಲಿ ಅಕಾಡೆಮಿಷಿಯನ್ ಆಗವ್ರೆ, ಸೈಂಟಿಸ್ಟ್ ಆಗವ್ರೆ, ಹಿಂಗಾಗವ್ರೆ, ಇಂಥ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಎಂಟರ್ಪ್ರೈನರ್ಸ್ ಆಗೋರು, ನಾನೇ ಎಂಟರ್ಪ್ರೈನರ್. ಹಾಗಾಗಿ ಇಂಥ ಒಂದು ಸಂಸ್ಥೆ ಒಂದು ಮಟ್ಟಕ್ಕೆ ಬೆಳೆಸಬೇಕಾದ ನಮ್ಮ ಕರ್ತವ್ಯ ಆಗಿದೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರು, ಇಲ್ಲಿಗೆ ಆಗಮಿಸಿರುವ ಹಳೆ ವಿದ್ಯಾರ್ಥಿಗಳ ಸಾಧನೆಗಳನ್ನು ನೋಡಿದರೆ ನಿಜಕ್ಕೂ ನನಗೆ ಹೆಮ್ಮೆ ಅನಿಸುತ್ತದೆ. ಇಂತಹ ಮಹಾನುಭಾವರನ್ನು ಕೊಡುಗೆಯಾಗಿ ನೀಡಿದ ಸಂಸ್ಥೆಯಲ್ಲಿ ನಾನು ಸದಸ್ಯನಾಗಿರುವುದು ನನ್ನ ಪಾಲಿನ ಸೌಭಾಗ್ಯ ಎಂದು ಹೇಳುತ್ತಾ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಸೇವೆಯನ್ನು ಸ್ಮರಿಸಿದರು. ಶ್ರೀಕಂಠ ಅವ್ರು ಹೇಳ್ದಂಗೆ ಹಳೆಯ ಸ್ನೇಹಿತರುಗಳೆಲ್ಲ ಅವನ ಕಡೆ ಸೇರ್ತಕ್ಕಂಥ ಹಲವಾರು ವರ್ಷಗಳ ನಂತರ ಸೇರ್ತಕ್ಕಂಥ ಒಂದು ಅವಕಾಶ, ಅದರಲ್ಲಿ ಆ ಮಾತುಕತೆಯಲ್ಲಿ ತಾವೆಲ್ಲ ಒಂದಷ್ಟು ಜನ ತಲ್ಲೀನರಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಅಲ್ಲಲ್ಲೇ ಗುಂಪು ಕಟ್ಕೊಂಡು ಮಾಡಿರ್ತಕ್ಕಂಥದ್ದು. ನಾನು ಇನ್ನು ವಿಚಾರವಾಗಿ ಹೆಚ್ಚಿಗೆ ಹೇಳಕ್ಕೆ ಹೋಗದೆ, ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಭಾಳ ವರ್ಷಗಳಿಂದಲೇ ಆಗಬೇಕಾಗಿತ್ತು. ಏನೋ ಇದಕ್ಕೆ ಒಂದು ಶುಭ ಮುಹೂರ್ತ ಬಂದಿರಲ್ವೇನೋ. ಈಗ ಒಂದು ಮುಹೂರ್ತ ಕೂಡಿ ಬಂದಿದೆ. ಹಿರಿಯ ವಿದ್ಯಾರ್ಥಿಗಳನ್ನ ಒಂದು ಕಡೆ ಸೇರಿಸ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಬಂದು ಭಾಷಣ ಮಾಡೋದು ನಮಗೆ ಸುಲಭ. ಕರೆದಾಗ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನೀವು ಬನ್ನಿ ಅಂತೇಳಿ ಇನ್ವಿಟೇಷನ್ ಕೊಟ್ಟರೆ ನಾವು ಬಂದು ಕೂತ್ಕೊಂಡಿಲ್ಲ 4 ಮಾತಾಡ್ತಕ್ಕಂಥದ್ದು ಸುಲಭ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲರನ್ನ ಗುರುತಿಸಿ ಎಲ್ಲರನ್ನ ಒಂದು ಕಡೆ ಕಲೆ ಹಾಕಿ ಇಂಥ ಒಂದು ಭವ್ಯವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕಷ್ಟ. ಅಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಶ್ರೀಕಂಠೂರವರು ಮತ್ತು ಅವರೊಟ್ಟಿಗೆ ಯಾರೆಲ್ಲ ಶ್ರಮ ವಹಿಸಿದ್ದಾರೆ ಅವ್ರಿಗೆಲ್ಲ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಕಾರ್ಯಕ್ರಮಕ್ಕೆ ಸ್ವಲ್ಪ 10 ಕಾಲಿಗೆ ಬಂದ್ಬಿಡಿ ಅಂತ ಹೇಳಿದರು ಶ್ರೀಕಂಠ. ನಾನು ಬಂದೆ ಒಂದು 10:15. ನೋಡಿದಾಗ ನನಗೆ ಒಂದು ಹೆಮ್ಮೆ ಅನ್ನಿಸ್ತದೆ. ಆ ಮಹಾನ್ ಭಾವರುಗಳು ಎಲ್ಲ ಇವತ್ತು ನಿಜಕ್ಕೂ ಭಾಳ ಎಲ್ಲ ಬಂದಿರತಕ್ಕಂಥವರೆಲ್ಲ ಟಾಕುಟಿಕ್ಕಾಗಿ ಒಳ್ಳೆ ವೇಷಭೂಷಣ ಹಾಕ್ಕೊಂಡು ಅವ್ರು ಬಂದಿರತಕ್ಕಂಥವರೆಲ್ಲ ನೋಡಿದಾಗ ನನಗೆ ಒಂದು ಹೆಮ್ಮೆ ಅನ್ನಿಸ್ತು. ನಾನು ಇಂಥ ಮಹಾನ್ ಭಾವರುಗಳನ್ನು ಪಡೆದಿರ್ತಕ್ಕಂಥ ಸಂಸ್ಥೆಯಲ್ಲಿ ನಾನೂ ಒಬ್ಬ ಸದಸ್ಯನಾಗಿದ್ದೀನಲ್ಲಪ್ಪ, ನನಗೂ ಒಂದು ಸ್ಥಾನ ಇದೆಯಲ್ಲ. ಇಂಥ ಮಹಾನ್ ಭಾವರುಗಳೆಲ್ಲ ನಮ್ಮ ಸಂಸ್ಥೆಯ ಪ್ರಾಡಕ್ಟ್ಸ್ ಅಂದರೆ ಉತ್ಪನ್ನಗಳ ಅಂತೇಳಿ ಇವ್ರನ್ನೆಲ್ಲ ನೋಡಿದಾಗ, ಆ ಮಹಾನ್ ಭಾವರುಗಳನ್ನು ನೋಡಿದಾಗ ನಿಜಕ್ಕೂ ಒಂದು ಹೆಮ್ಮೆ ಅನ್ನಿಸ್ತದೆ. ಕಾರ್ಯಕ್ರಮದಲ್ಲಿ ಮತ್ತೊಂದು ಹರ್ಷದ ಸಂಗತಿ ಎಂದರೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಸಿ ಶಿವರಾಜು ಅವರು ಮಾತನಾಡಿ, ಮಾನ್ಯ ಮುಖ್ಯಮಂತ್ರಿಗಳ ಪರಿಶ್ರಮ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ HK ಶ್ರೀಕಂಠ ಅವರ ಶ್ರಮದ ಫಲವಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಖಾಸಗಿ ಕೃಷಿ ಕಾಲೇಜು ನಮಗೆ ಲಭಿಸಿದೆ. ಈ ಕಾಲೇಜಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 40 ಆಸನಗಳ ಸಾಮರ್ಥ್ಯದ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದ 2 ಬಸ್ಸುಗಳನ್ನು ಕೊಡುಗೆಯಾಗಿ ನೀಡುತ್ತಿದ್ದೇನೆ ಎಂದು ಪ್ರಕಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಈ ವೇದಿಕೆಗೆ ನನ್ನ ನಿಲ್ಲಿಸಿ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಡೈನಮಿಕ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದಂತಹ DK ಶಿವಕುಮಾರ್ ಅವರು, ನನ್ನ ಕೊನೆಯ ಉಸಿರಿರುವವರೆಗೂ ಅವರಿಗೆ ಚಿರಋಣಿಯಾಗಿರ್ತೇನೆ. ಆ ಕುಲಪತಿಯ ಹುದ್ದೆಯನ್ನು ಪಡ್ಕೊಳ್ಳಿಕ್ಕೆ ನಿರಂತರ ಕಾಲ ಒಂದು 6 ತಿಂಗಳ ಕಾಲ ಹೋರಾಟವನ್ನು ಮಾಡಿ ಬೆಳಗ್ಗೆ ರಾತ್ರಿ ಎನ್ನದೇ ನಿರಂತರವಾಗಿ ದುಡಿದು ನನ್ನ ದಡವನ್ನು ಸೇರಿಸಿದಂತಹ ಡಾಕ್ಟರ್ HK ಶ್ರೀಕಂಠರವರು, ಅವರಿಗೂ ಕೂಡ ನನ್ನ ಉಸಿರಿರುವವರೆಗೂ ಚಿರಋಣಿಯಾಗಿರ್ತೇನೆ. ಈ ವಿದ್ಯಾಸಂಸ್ಥೆಗೂ ಕೂಡ ನಾನು ನನ್ನ ಕೊನೆಯ ಉಸಿರಿರುವವರೆಗೂ ಚಿರಋಣಿಯಾಗಿರ್ತೇನೆ. 5 ವರ್ಷಗಳ ಕಾಲ ನಾನು ವಿದ್ಯಾಭ್ಯಾಸವನ್ನು, ಜ್ಞಾನ ದಾಹವನ್ನು ನಾನು ನೀಗಿಸ್ಕೊಂಡಿದ್ದೇನೆ ಇಲ್ಲಿ. ಆ ಕಾರಣಕ್ಕೋಸ್ಕರ ನಾನು ಒಂದಷ್ಟು ಕೊಡುಗೆಯನ್ನು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೇನೆ.
ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪರಿಶ್ರಮದಿಂದ ಡಾಕ್ಟರ್ HK ಶ್ರೀಕಂಠರವರ ಪರಿಶ್ರಮದ ಜೊತೆಗೆ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕಾಲೇಜು ನಮಗೆ ಸಿಕ್ಕಿದೆ. ಆ ಕಾಲೇಜಿಗೆ ಒಂದು 40 ಸೀಟಿನ 2 ಬಸ್ಸುಗಳ ಅವಶ್ಯಕತೆ ಇದೆ ತುರ್ತಾಗಿ. ಸುಮಾರು 30 ಲಕ್ಷದ ಖರ್ಚಾಗುವಂತಹ ಒಂದು ಬಸ್ಸನ್ನು ನಾನು ಕೊಡುಗೆಯಾಗಿ ನೀಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ತಾವು ಕಲಿತ ಶಾಲೆಗೆ ಕೃತಜ್ಞತೆ ಸಲ್ಲಿಸುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳು ಸಂಸ್ಥೆ ಶೈಕ್ಷಣಿಕ ಬೆಳವಣಿಗೆ ಹಾಗೂ ಮೂಲಸೌಕರ್ಯಗಳ ವಿಸ್ತರಣೆಗಾಗಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಸ್ವಯಂ ಪ್ರೇರಿತರಾಗಿ ಘೋಷಿಸಿದ್ದು ವಿಶೇಷವಾಗಿತ್ತು. ಭಾಳ ಖುಷಿ ಆಯ್ತದೆ ಕೊಡೋದಕ್ಕೆ, ಅದರಲ್ಲೇನಿಲ್ಲ. 25 ಲಕ್ಷ ರೂಪಾಯಿ ನಾನು ಆಗಲೇ ಹೇಳಿದ್ದೀನಿ, ಆಯಿತು ಕೊಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸುಮಾರು 8 ವರ್ಷಗಳ ಕಾಲ ನಾನು ಮಿಡ್ ಡೇ ಮೀಲ್ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇನೆ. ಇವತ್ತು 20 ಲಕ್ಷನ ಕೂಡ ಒಂದು ರೂಮ್ ಕಟ್ಸ್ಲಿಕ್ಕೆ ನಾನು ಕೊಡಲಿಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಸ್ವಾಮೀಜಿಗಳು ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಮುಂದೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ಮತ್ತು ನಮ್ಮ ಎಲ್ಲ ಹಿರಿಯರಿಗೂ ಒಂದಿಷ್ಟ ನಮ್ಮ ಅಣ್ಣವರು ಡಾಕ್ಟರ್ D. ಸೀರಪ್ಪ ಅಂತೇಳಿ ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದೇ GKVK ಓದಿದವರು. ಅವರ ಒಂದು ನೆನಪಿಗೋಸ್ಕರ ಮತ್ತು ನಮ್ಮ ಕುಟುಂಬದಲ್ಲಿ ಅವರು ಹೈಯೆಸ್ಟ್ ವಿದ್ಯಾಭ್ಯಾಸ ಕಲಿತು ನಮಗೆಲ್ಲ ಒಂದು ಮಾರ್ಗ ತೋರಿಸ್ತವರು. ಅವ್ರಿಗೋಸ್ಕರ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಏನಿವತ್ತು ಅಧ್ಯಕ್ಷರು ಶ್ರೀಕಂಠಣ್ಣವ್ರು ಮಾಡ್ತಾಯಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ರೂಮ್ನ 20 ಲಕ್ಷಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಅದಕ್ಕೆ ನಾವು ಕಟ್ಕೊಡೋಕ್ಕೆ ಸಿದ್ಧವಾಯಿತೀವಿ ಅಂತ ನಾನು ಈ ಕ್ಷಣದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಕರಿಯಪ್ಪನವರ ಹಾಸ್ಟೆಲಲ್ಲಿ ನಾನು ಸೇರಿದಾಗ ನನಗೆ 300 ರೂಪಾಯಿ ವರ್ಷಕ್ಕೆ, ಮೊದಲನೇ ವರ್ಷ ಸೇರಿದಾಗ PUC 300 ರೂಪಾಯಿ, ಡಿಗ್ರಿಗೆ ಸೇರಿದಾಗ 600 ರೂಪಾಯಿನಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕರಿಯಪ್ಪನವರ ಒಂದು ಆಶ್ರಯದಲ್ಲಿ ಬೆಳೆದಿದ್ದ ಮಾನ್ಯ ಡಾಕ್ಟರ್ NS ರಾಮೇಗೌಡರು ನನ್ನ ಪೂಜ್ಯ ಗುರುಗಳು ಮತ್ತು ಶ್ರೀಕಂಠಣ್ಣವರು ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಶ್ರೀಕಂಠ ಅವರು ಯಾವುದಕ್ಕೆ ಒಳ್ಳೆಯದು ಅನಿಸುತ್ತೋ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತೇಳಿ 20 ಲಕ್ಷ ರೂಪಾಯಿನ ಚೆಕ್ಕನ್ನು ನಾನು ಅವ್ರಿಗೆ ಕೊಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಆರೋಹಳ್ಳಿ ರೂರಲ್ ಎಜುಕೇಷನ್ ಸೊಸೈಟಿಲಿ ಅಪ್ ಟು 10th ಕರಿಯಪ್ಪನವ್ರ ಸ್ಕೂಲಲ್ಲಿ ಓದ್ದೋನು. ನನ್ನ ತಂದೆ ಕೂಡ ಅಲ್ಲಿ ವಿದ್ಯಾರ್ಥಿಯಾಗಿದ್ದರು, ನಮ್ಮ ಬ್ರದರು ಇಲ್ಲಿ ವಿದ್ಯಾರ್ಥಿಯಾಗಿದ್ದರು. ಸೊ ನಮ್ಮ ಕರಿಯಪ್ಪನವರ ಒಂದು ಅಭಿಮಾನ ಒಂದು ಇದಕ್ಕೆ ಶ್ರೀಕಂಠಣ್ಣವರು ಒಂದು ಕೇಳಿದಾಗ ನಾನು ಆಯ್ತಣ್ಣ ಮಾಡಿಕೊಡ್ತೀನಿ ಅಂತ ಅಂದೆ. ಅದಕ್ಕೆ ನನ್ನ ತಂದೆ ತಾಯಿ ಹೆಸರಲ್ಲಿ 20 ಲಕ್ಷ ರೂಪಾಯಿನ ನಾನು ಈ ಸಂಸ್ಥೆಗೆ ಇದು ಮಾಡ್ತೀನಿ. KB ಶ್ರೀಕಾಂತ್ ಅಂಥೇಳಿ ಕರಿಯಪ್ಪನವರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ಅವರು ಬೆರಳಿಡ್ಕೊಂಡು ಬೆಳೆದವನು. ಇದೇ ಕಾಲೇಜಿನಲ್ಲಿ 33 ವರ್ಷ ಕನ್ನಡ ಅಧ್ಯಾಪಕನಾಗಿ, ಪ್ರಾಧ್ಯಾಪಕನಾಗಿ, ಉಪ ಪ್ರಾಂಶುಪಾಲರಾಗಿ ನಿವೃತ್ತನಾಗಿದ್ದೇನೆ. ನಾನು ನನ್ನ ಸ್ವಂತ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಘೋಷಿಸುತ್ತೇನೆ. ಪ್ರಸಿದ್ಧ ಹಾಸ್ಯ ಕಲಾವಿದರಾದ ಮಿಮಿಕ್ರಿ ಗೋಪಿ ಅವರು ತಮ್ಮ ವಿಶಿಷ್ಟ ಧ್ವನಿ ಅನುಕರಣೆ ಹಾಗೂ ಹಾಸ್ಯದ ಚಟಾಕಿಗಳ ಮೂಲಕ ಸಭಾಂಗಣದಲ್ಲಿ ನಗೆ ಹೊಳೆಯನ್ನೇ ಹರಿಸಿದರು. ನೋಡಿ, ಕನ್ನಡ ಕಾರ್ಯಕ್ರಮ ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡುಗಳು ಬರ್ತವೆ. ನವಂಬರ್ ತಿಂಗಳು ಅಂದರೆ ಕನ್ನಡ ರಾಜ್ಯೋತ್ಸವದ ಹಾಡು. ಅಲ್ಲಿ ಒಂದ್ಸರಿ ಹೋಗಿದ್ದಾಗ ಒಂದು ಹಾಡು ಹೇಳ್ತಿದ್ರು, ಅದು ಯಾವುದೋ ಗೊತ್ತಿಲ್ಲ. ಬಂದ ತಕ್ಷಣ ನಮ್ದೊಂದು ಹಾಡು ಅಂದರು, ಕನ್ನಡ ರಾಜ್ಯೋತ್ಸವ. ಯಾವುದೋ ಎಲ್ಲ ಅಲ್ಲಿ ತನಕ ಕನ್ನಡ ನಾಡಿನ ಜೀವನದಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಈ ಥರ ಸಾಂಗ್ಗಳಾಗ್ಬಿಟ್ಟಿದೆ. ಅಲ್ಲಿ ಬಂದೊಂದು ಸಾಂಗ್ ಆಯಿತು, ಯಾವುದು ನಮ್ಮ ಫ್ರೆಂಡು ಸೀನಾ ಅಂತ ಬಿದ್ದುಬಿಟ್ಟು ತುಟಿ ಹೊಡ್ಕೊಂಬಿಟ್ಟಿದ್ದ. ಒಂದಷ್ಟು ದಿನ ಅವ್ನಿಗೆ ಸ್ಟಿಚ್ ಹಾಕ್ಬಿಟ್ಟು ಅವ್ನು ಹಂಗೆ ಮಾತಾಡ್ತಿದ್ದ ಅಂತ. ನಾನು ಸುಮ್ಮನೆ ಇರಲಿಲ್ಲೇ, ಈ ಹಾಡು ಗೊತ್ತೇನ್ರ ನಿಮ್ಗೆ ಇದ್ರ ಕನ್ನಡ ಅರ್ಥ ಅಂದೆ. ಏನು ಅಂದರು, ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಹೇಳಿದೆ. ಮಂಗಮಾಯ ಆಗ್ಬಿಟ್ರು. ಹೆಂಗೆ? ಆ ಪಾಪಿಯ ಈ ಪಾಪಿ ಬೊಯ್ದ್ನ, ಈ ಪಾಪಿಯ ಆ ಪಾಪಿ ಹೊಡೆದು ಬಡ್ದ್ನ, ಅಯ್ಯೋ ಪಾಪಿಯೇ ಅಯ್ಯ
ಅಯ್ಯ ಪಾಪಿ ಮುಂಡೆ ಮಗನೇ. ಒಬ್ಬರು ಇಲ್ಲ, ಹೋಗ್ಬಿಟ್ರು. ಭಾಳ ಕಷ್ಟ. ಒಳ್ಳೊಳ್ಳೆ ಹಾಡುಗಳು ಬರ್ತವೆ ಇಲ್ಲಿ ನೋಡಿ, ಚೆನ್ನಾಗಿದೆ. ಯಾಕಂದರೆ ಕಾಲಕ್ಕೆ ತಕ್ಕಂಗೆ ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗ್ತಾರೆ. ಮೊದಲೆಲ್ಲ ಆಡಿಸಿ ನೋಡು, ಅದೊಂದು ಶಬ್ದ ತಗೊಳ್ಳಿ, ಒಂದು ಹಾಡು ಬರುತ್ತೆ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ರಾಜ್ಕುಮಾರ್ ಅವ್ರ ಕಸ್ತೂರಿ ನಿವಾಸ. ಬೇಡ ಕೊಡೋಂಥವ್ರಾಗಿ ಬೇಡಬೇಡಿ, ಸ್ವಾಭಿಮಾನಿಗಳಾಗಿ ಅಂತ. ಅದರಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಅಂದರೆ ಕೊಡೋವಂಥವ್ರಾಗಿ, ಸ್ವಾಭಿಮಾನಿಗಳಾಗಿ ಅಂತ. ಇದೇ ಆಡಿಸಿನೋ ಇತ್ತೀಚೆಗೆ ನಮ್ಮ ಸುಮ್ಮನೆ ಡೈರೆಕ್ಟರ್ ಸುಮ್ಮನೆ ಇವರು ಟ್ರೆಂಡ್ ಮಾಡ್ತಾರಲ್ಲ, ಅದಕ್ಕೊಂದು ಹಾಡು ಕೊಡ್ತಾರೆ ನಾವು ಅಪ್ಡೇಟ್ ಆಗಿ ಅಂತ. ಇದೇ ಆಡಿಸಿ ನೋಡಿ, ಇವಾಗ ನೋಡಿ. ಜೀವನ ಟಾಣಿಕ್ ಬಾಟ್ಲು ಕುಡಿಯೋಕೆ ಮುಂಚೆ ಅಳ್ಳಾಡ್ಸು 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 90 ಕಾಸು ಕೊಡು, 90 ಕಾಸು ಕೊಡು, 90 ಕಾಸು ಕೊಡು. ಇನ್ನು ಬಾಟ್ಲು ಅಳ್ಳಾಡ್ಸೋದ ಮೇಲೆ ನಿಂತ್ಕೊಂಡಲ್ಲಿ ಇನ್ನೇನು ಕೇಳ್ತಾರೆ? ಕೊಡ್ತಾರೆ ಯಾರಾದರೂ? ಒಂದು 90 ಗಣ, ಒಂದು 90 ಗಣ ಅಂತಿರ್ತಾರೆ ನೋಡಿ. ಆಡಿಸು ಅಳ್ಳಾಡಿಸುವಾಗ ಕೊಡು, ಈಗ ಆಡಿಸು ಅಳ್ಳಾಡಿಸು ಬೇಡು, ಯಾವುದು ಬೇಕು ನಿಮಗೆ ಬಿಟ್ಟಿದ್ದು. ಖ್ಯಾತ ಹಿನ್ನೆಲೆ ಗಾಯಕಿ ಡಾಕ್ಟರ್ ಶಮಿತಾ ಮಲ್ಲಾಡ್ ಮತ್ತು ಅವರ ಸುಸಜ್ಜಿತ ತಂಡದವರಿಂದ ನಡೆಸಿಕೊಟ್ಟ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸಭಿಕರನ್ನು ಮಂತ್ರಮುಗ್ಧಗೊಳಿಸಿತು. ಜನಪ್ರಿಯ ಗೀತೆಗಳು ಮತ್ತು ಭಾವಗೀತೆಗಳ ಮೂಲಕ ಇಡೀ ಆವರಣದಲ್ಲಿ ನಾದಸುದೆ ಹರಿಸಿದರು. ನಾಟ್ಯಾಂಜಲಿ ಅರ್ಪಿಸಿರುವ ನೃತ್ಯಧಾರ ಕಾರ್ಯಕ್ರಮ ನಿರ್ದೇಶನ ಆಚಾರ್ಯ ಶ್ರೀ ಅಶೋಕ್ ಕುಮಾರ್ ಮತ್ತು ಅವರ ತಂಡದವರಿಂದ ಕಣ್ಮನ ಸೆಳೆಯುವ ಪ್ರದರ್ಶನ ಮೂಡಿಬಂತು. ಸಾಂಪ್ರದಾಯಿಕ ಶೈಲಿಯ ಭರತನಾಟ್ಯ, ಶೌರ್ಯದ ಸಂಕೇತವಾದ ಯಕ್ಷಗಾನ ಹಾಗೂ ನಾಡಿನ ಜನಪದ ಕಲೆ ಡೊಳ್ಳು ಕುಣಿತದ ಬೋರ್ಗರೆತ ಪ್ರೇಕ್ಷಕರಲ್ಲಿ ರೋಮಾಂಚನ ಉಂಟು ಮಾಡಿತು. ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರಾದ ಶ್ರೀ HC ಹೊನ್ನಸಾಲಯ್ಯ ದಾಣಪ್ ಮತ್ತು ಅವರ ತಂಡದಿಂದ ಮೂಡಿಬಂದ ಜಾನಪದ ಗಾಯನ ಕಾರ್ಯಕ್ರಮ ನಮ್ಮ ಮಣ್ಣಿನ ಸೊಗಡನ್ನು ಮತ್ತು ಜಾನಪದದ ಸಂಸ್ಕೃತಿಯ ಸಿರಿಯನ್ನು ಕಣ್ಣಿಗೆ ಕಟ್ಟುವಂತೆ ಬಿಂಬಿಸಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿತು. ಶಿಕ್ಷಣವೆಂದರೆ ಕೇವಲ ಅಂಕಗಳಿಕೆಯಲ್ಲ, ಅದು ಸಂಸ್ಕಾರ ಮತ್ತು ಕೃತಜ್ಞತೆಯ ಸಾಕಾರ ಎಂಬುದನ್ನು ಈ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಪೂಜ್ಯ ಕರಿಯಪ್ಪನವರು ಬೆಳಗಿದ ಈ ಜ್ಞಾನದೀವಿಗೆ 100 ವರ್ಷಗಳ ಕಾಲ ಹೀಗೆಯೇ ಬೆಳಗಲಿ, ಸಾವಿರಾರು ಬಡ ಮಕ್ಕಳ ಬಾಳಿಗೆ ಬೆಳಕಾಗಲಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಆಡಳಿತ ಮಂಡಳಿ, ಶಿಕ್ಷಕ ವೃಂದ, ಸಿಬ್ಬಂದಿ ಹಾಗೂ ದೂರಗಳಿಂದ ಆಗಮಿಸಿದ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.